ಹೀಗಾಗಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ರಾಜ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ರಾಜ್ಯದ ಪೊಲೀಸರಿಗೆ ಭದ್ರತೆನೇ ಒಂದು ಸವಾಲಾಗಿರುತ್ತೆ. ಅಮಿತ್ ಶಾ ಅವರು ಕೂಡ ಇವತ್ತು ರಾಜ್ಯಕ್ಕೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸೆಕ್ಯೂರಿಟಿ ಅನ್ನುವಂಥದ್ದು ಅವರಿಗೆ ಚಾಲೆಂಜ್ ಆಗಿರುವಂಥದ್ದು. ಯಾವ್ಯಾವ ರೀತಿಯಾದಂತ ಒಂದು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ. ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ವನ್ನ ನಡೆಸಲಿರುವಂಥದ್ದು. ಬಳಿಕ ಬೆಂಗಳೂರು ನಗರಕ್ಕೆ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇಂದು ಹಾಗೂ ನಾಳೆ ಹಲವೆಡೆ ಟ್ರಾಫಿಕ್ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಜನರಿಗೆ ತೊಂದರೆ ಆಗದಂತೆ ತಡೆಯಲಿಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ರಸ್ತೆ ಮಾರ್ಗವನ್ನ ಕೂಡ ಬದಲಾವಣೆ ಮಾಡುವಂತದ್ದು ಸೇರಿದಂತೆ ಸುಗಮ ಸಂಚಾರಕ್ಕೆ ಕೆಲ ಬದಲಾವಣೆಗಳನ್ನು ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಗೃಹ ಸಚಿವರು ಸಂಚರಿಸುವಂತ ಮಾರ್ಗದಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಕಾಂಗ್ರೆಸ್ ಇರುವಂತ ಶೆಟ್ಟರ್ಗೆ ಶಾಕ್ ಎದುರಾಗಿರುವಂಥದ್ದು. ಬಿಕಾಸ್ ಅವರ ಬಲಗೈ ಬಂಟ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥವರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಇರುವಂತ ಶೆಟ್ಟರ್ಗೆ ಸ್ಥಳೀಯ ಕಾಂಗ್ರೆಸ್ಸಿಗರಿಂದ ಅಸಹಕಾರ ಇರುವಂಥದ್ದು. ಶೆಟ್ಟರ್ ಸೋಲಿಸಲಿಕ್ಕೆ ಪಂಚಮಸಾಲಿ ಮತ್ತು ಮುಸ್ಲಿಂ ಮುಖಂಡರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಅವರ ಬಲಗೈ ಬಂಟ ಅಂತ ಕರೆಸ್ಕೊಳ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಇನ್ನೊಂದ್ ಕಡೆ ಪ್ರಮುಖವಾಗಿ ಪಂಚಮಸಾಲಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತದೆ. ಕೈ ನಾಯಕರು ಕೂಡ ಕೆಲವರು ಮೂಲ ಕಾಂಗ್ರೆಸ್ಸಿಗರು ಅಂತ ಕರೆಸಿಕೊಳ್ತಾ ಇದ್ದಂತವರು ಶೆಟ್ಟರ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೆಟ್ಟರ್ ಅವನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಕೆಲವರು ಇದ್ದಂತವರು ಮೂಲ ಕಾಂಗ್ರೆಸ್ಸಿಗರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಇಂದ ಕಣಕ್ಕಿಳಿದಿರುವಂತ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಈಗಾಗಲೇ ಬಿಜೆಪಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಾಗಿ ಅಂದ್ರೆ ಅದನ್ನು ಎದುರಿಸಬೇಕಾದಂತ ಸವಾಲಿದ್ರೆ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ ನಲ್ಲಿ ವಿರೋಧ ಇರುವಂತದ್ದು, ಯಾವ ರೀತಿಯಾಗಿ ಅವರನ್ನ ಸಾರ್ಟ್ ಔಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಶೆಟ್ಟರ್ ಅಂತ? ಶೆಟ್ಟರ್ಗೆ ಒಂದು ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಯಾಕಂದ್ರೆ ಏನು ಖುಷಿಯಿಂದ ಬಂದಿದ್ರು, ಖಂಡಿತ ನಾನು ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ರು. ಆದರೆ ಆರಂಭಿಕ ಆಘಾತನೇ ಸ್ಟಾರ್ಟಿಂಗ್ ಅಲ್ಲಿ ಏನು ನಾಮಿನೇಷನ್ ಎಂಡ್ ಆಯ್ತು ನಿನ್ನೆ, ಆ ಸಂದರ್ಭದಲ್ಲೇ ಒಂದು ಆರಂಭಿಕ ಆಘಾತಗಳು ಎದುರಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಮುಸ್ಲಿಂ ಏನು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಮುಸ್ಲಿಂ ವ್ಯಕ್ತಿ ಅಲ್ತಾಫ್ ಕಿತ್ತೂರ್ ನಾಮಿನೇಷನ್ ಮಾಡಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯದ ಮುಖಂಡ ಗಿರೀಶ್ ಗದಿಗೌಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಅದು ಹೇಗೆ ಗೆದ್ದು ಬರ್ತಾರೆ, ಗೆದ್ದು ಬರಲಿ ಶೆಟ್ಟರ್ ಅವರು ಅನ್ನೋ ಒಂದು ಚಾಲೆಂಜ್ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಕಾಂಗ್ರೆಸ್ ಒಂದು ಲೆಕ್ಕ ಹಾಕಿತ್ತು, ಪಂಚಮಸಾಲಿ ಓಟ್ಗಳನ್ನ ನಾವು ಸೆಳಿಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದ್ ಕಡೆ ಇತ್ತು. ಜೊತೆಗೆ ಮುಸ್ಲಿಂ ಏನು ಮೀಸಲಾತಿ ಕಾರಣಕ್ಕಾಗಿ ಏನು ಕಾಂಗ್ರೆಸ್ಗೆ ಸಾಲಿಡ್ ಓಟ್ ಆಗ್ತದ ಅನ್ನೋ ಒಂದು ಲೆಕ್ಕಾಚಾರದಲ್ಲಿತ್ತು. ಹಾಗಾಗಿ ಮುಸ್ಲಿಮ್ಸ್ ಓಟು ಮತ್ತು ಪಂಚಮಸಾಲಿ ಓಟು ಹೊಡೆಯುವಂತ ಭೀತಿ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಏನು ಅವ್ರ ಜೊತೆಗೆ ನಾಮಿನೇಷನ್ಗೆ ಬಂದಂತ ರೌಡಿ ಶೀಟರ್ ಚೇತನ್ ಹಿರೇಕರ್ ಅರೆಸ್ಟ್ ಮಾಡಿ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಒಂದು ರೀತಿಯಲ್ಲಿ ಆಘಾತ ಅಂತಾನೆ ಹೇಳ್ಬೋದು. ಒಟ್ಟಾರೆ ಏನು ಪೆಟ್ಟಿನ ಮೇಲೆ ಪೆಟ್ಟು ಬೀಳುವಂತ ಪರಿಸ್ಥಿತಿ ಶೆಟ್ಟರ್ಗೆ ನಿರ್ಮಾಣವಾಗಿದೆ. ಮತ್ತು ಏನು ಒಂದು ರೀತಿಯಲ್ಲಿ ಏನು ರಣತಂತ್ರದ ವಿಚಾರದಲ್ಲಿ ನೋಡಿದಾಗ ಬಿಜೆಪಿ ಒಂದು ಖಂಡಿತ ಮುಂದೆ ಇದೆ ಅಂತ ಹೇಳ್ಬೋದು. ಇದು ಏನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರಲ್ಲೇ ಒಂದು ಕಿತ್ತಾಟದಿಂದಾಗಿ ಶೆಟ್ಟರ್ಗೆ ಒಂದಷ್ಟು ಸೆಟ್ ಬ್ಯಾಕ್ ಆಗುವಂತ ಸಾಧ್ಯತೆಗಳಿದಾವೆ ಪೃಥ್ವಿರಾಜ್. ತನ್ನದೇ ಆದಂತ ರಾಜಕೀಯ ಹಿಡಿತವನ್ನ ಹೊಂದಿದ್ದಾರೆ ಆ ಕ್ಷೇತ್ರದಲ್ಲಿ ಶೆಟ್ಟರ್ ಅವರು. ನೋಡೋಣ ಅವ್ರು ಗೆಲ್ಲುವಂತ ನಿಟ್ಟಿನಲ್ಲಿ ಇನ್ನೂ ಏನೇನೆಲ್ಲ ಪ್ಲಾನ್ ಅನ್ನ ಮಾಡ್ತಾರೆ ಶೆಟ್ಟರ್ ಅವರು ಅಂತ. ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ.